ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಇಂದಿನ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಹಾಗೆ ಈ ದಿನ ವೈಕುಂಠ ಏಕಾದಶಿ, ವೈಕುಂಠ ಏಕಾದಶಿಯ ವಿಶೇಷತೆ, ಹಾಗೆ ವಿಷ್ಣುವಿನ ಆರಾಧನೆಯನ್ನ ಹೇಗೆ ಮಾಡಬೇಕು, ವಿಷ್ಣುವಿನ ಕೃಪೆಗೆ ಹೇಗೆ ಪಾತ್ರರಾಗಬೇಕು ಅನ್ನೋದನ್ನ ಶಾಸ್ತ್ರಿಗಳನ್ನ ಕೇಳಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ವೈಕುಂಠ ಏಕಾದಶಿ, ವಿಷ್ಣುವಿನ ಭಕ್ತರಿಗೆ ಇದು ಬಹಳ ವಿಶೇಷವಾದ ದಿನವಾಗಿರುತ್ತೆ. ಈ ದಿನ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕು ಅಂತ ಇದ್ರೆ ಯಾವ ರೀತಿ ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕಾಗತ್ತೆ ಶಾಸ್ತ್ರಿಗಳೇ? ಪೂಜಾ ಕೈಂಕರ್ಯಗಳು ಹೇಗೆ ನೆರವೇರಬೇಕು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥೇದಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾದ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ತಮಗೆಲ್ಲ ಗೊತ್ತೇ ಇದೆ. ಅದನ್ನು ಮತ್ತಷ್ಟು ಮನಸ್ಸಿಗೆ ತಂದುಕೊಳ್ಳೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು, ಏಕಾದಶಿ ತಿಥಿ, ಕೃತಿಕಾ ನಕ್ಷತ್ರ. ಈ ದಿವಸ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ವೈಕುಂಠ ಏಕಾದಶಿ. ತುಂಬ ಪವಿತ್ರವಾದ ದಿವಸ. ಸಾಕ್ಷಾತ್ ಆ ವಿಷ್ಣುವಿನ ಅನುಗ್ರಹ ಪಡಿಬೇಕು ಅಂತಂದರೆ ಈ ಏಕಾದಶಿ ವ್ರತವನ್ನು ಆಚರಿಸಬೇಕಂತೆ. ಭಾಗವತಾದಿಗಳು, ಪುರಾಣಾದಿಗಳೆಲ್ಲ ಹೇಳುವ ಮಹಾತ್ಮ್ಯದ ವ್ರತ ಇದು ಮನುಷ್ಯನನ್ನು ಬಾಹ್ಯಾಭ್ಯಂತರ, ಹೊರಗು ಒಳಗು ಎರಡೂ ರೀತಿಯಲ್ಲಿ ಪರಿಶುದ್ಧರನ್ನಾಗಿ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಮತ್ತು ಏಕೈಕ ವ್ರತ ಅಂತ ಈ ಒಂದು ವೈಕುಂಠ ಏಕಾದಶಿಯನ್ನು ಪರಿಗಣಿಸಿದೆ. ನಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥದ್ದು, ಈ ದಿವಸ ಉಪವಾಸವಿದ್ದು ಆ ವಿಷ್ಣುವಿನ ಸನ್ನಿಧಾನದಲ್ಲಿ, ಕ್ಷೇತ್ರಗಳಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ತಕ್ಕಂಥದ್ದು, ವಿಷ್ಣುವಿಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ತಕ್ಕಂಥದ್ದು. ಯಾವ ರೀತಿಯಲ್ಲಿ? ಎಷ್ಟೋ ಬಾರಿ ಹೇಳಿದ್ದೀನಿ, ಭಕ್ತಿ ಪ್ರಧಾನ ಅಂತ. ಹೀಗಾಗಿ ಬುದ್ಧಿ, ಮನಸ್ಸು ಇವುಗಳನ್ನು ನಿಗ್ರಹ ಮಾಡಿಕೊಂಡು, ವಸ್ತುತಃ ಏಕಾದಶಿ ಅಂತಂದರೆ, ಏಕಾದಶಿ ಅನ್ನೋದು ಇಂದ್ರಿಯಗಳಿಗೆ ಸಂಬಂಧಿಸಿದ್ದು. ಇಂದ್ರಿಯಗಳನ್ನು ಶೋಧಿಸಿಕೊಳ್ತಕ್ಕಂಥದ್ದು. ಶೋಧಿಸಿಕೊಂಡು ಒಂದು ಪಕ್ವವಾದ ಪರಿಪಾಕ ನಿರ್ಮಾಣಗೊಂಡ ಮೇಲೆ ಅದನ್ನು ಭಗವಂತನಿಗೆ ಸಮರ್ಪಣೆ. ಆ ನೈವೇದ್ಯ, ಮನುಷ್ಯನ ಮನಸ್ಸೇ ಏಕಾದಶಿ ಇಂದ್ರಿಯ, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಒಂದು ಪುಷ್ಪದ ರೀತಿಯಲ್ಲಿ, ಒಂದು ನೈವೇದ್ಯ ರೀತಿಯಲ್ಲಿ ಅಂತಕ್ಕಂಥದ್ದು ಈ ಒಂದು ವ್ರತದ ನಿರೀಕ್ಷೆ. ಏಕಾದಶ ನಮಗೆ ಪಂಚೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5. ಇವುಗಳೆಲ್ಲ ಅತ್ತಿತ್ತ ಅಲುಗಾಡಿ ಚದುರಾಡಿ ನಮ್ಮನ್ನು ತುಂಬ ತೊಂದರೆಗೀಡು ಮಾಡುತ್ತೆ. ಕಣ್ಣು ನೋಡ್ತಾ ಇದೆ ಅಂತಂದರೆ ಹೊರಗಿನದ್ದು ಇನ್ನೇನೇನೋ ಆಕರ್ಷಣೆಗೊಳಪಟ್ಟು ಕಣ್ಣು ತನ್ನ ಶುಚಿತ್ವವನ್ನು ಕಳ್ಕೊಳ್ಳುತ್ತೆ. ದೃಷ್ಟಿ ಅಶುಚಿಗೊಳ್ಳುತ್ತೆ. ಕಿವಿ ಬೇಡದ್ದನ್ನು ಕೇಳಿಸ್ಕೊಂಡು ಕಿವಿ ಕೂಡ ನಿರ್ಮಲವಾಗಿರ್ತಕ್ಕಂತಹ ಕಿವಿ ಅಪವಿತ್ರವಾಗಿಬಿಡುತ್ತೆ, ಬೇಡದ್ದನ್ನು ಕೇಳಿಸ್ಕೊಂಡು. ಚರ್ಮ ಅಗತ್ಯವಿಲ್ಲದನ್ನೆಲ್ಲ ಸ್ಪರ್ಶ ಮಾಡಿಕೊಂಡು ಅದು ಕೂಡ ಅಶುಚಿಯಾಗಿಬಿಡುತ್ತೆ. ಹೀಗೆ ನಮ್ಮ ಇಂದ್ರಿಯಗಳು, ನಾಲಿಗೆ ಬೇಡದ್ದನ್ನು, ಉಪವಾಸ ಅಂದ್ರೆ ಅದಕ್ಕೆ ಕಡಿವಾಣ ಹಾಕ್ತಕ್ಕಂಥದ್ದು, ಅದನ್ನು ಶುಚಿಗೊಳಿಸ್ತಕ್ಕಂಥದ್ದು. ಈ ಇಂದ್ರಿಯಗಳಿಗೆಲ್ಲ ಮಡಿಬಟ್ಟೆಯನ್ನು ಉಡಿಸಬೇಕು ಅಂತ. ಮಡಿವಸ್ತ್ರವನ್ನು ನಾವು ರೇಷ್ಮೆ ವಸ್ತ್ರ ಅಂತೀವಲ್ಲ, ಅಥವಾ ಒಗೆದ ಬಟ್ಟೆಯನ್ನು ಒಣ ಹಾಕಿ ಮಡಿವಸ್ತ್ರ ಅಂತ ಏನು ಕರಿತೀವಿ, ಆ ಮಡಿಯ ವಸ್ತ್ರಗಳನ್ನು ಈ ಇಂದ್ರಿಯಗಳಿಗೆ ಹೇಗೆ ತೊಡಿಸೋದು? ಆ ರೀತಿಯಲ್ಲಿ ತೊಡಿಸಬೇಕು. ತೊಡಿಸಿ ಭಗವಂತನ ಸಮೀಪಕ್ಕೆ ಹೋಗಬೇಕು ಅಂತ. ಆ ಒಂದು ಮಾರ್ಗ ಏನಿದೆ ಅದನ್ನು ಆ ದಾರಿಯಲ್ಲಿ ನಾವು ಸಾಗಬೇಕಾದ್ರೆ ಈ ಇಂದ್ರಿಯಗಳ ನಿಗ್ರಹ, ಅದಕ್ಕೆ ಮೂಲ ಬೇರಾಗಿರ್ತಕ್ಕಂಥದ್ದು ಉಪವಾಸ, ಊಟ ಬಿಡ್ತಕ್ಕಂಥದ್ದು, ನಿರಾಹಾರ ಮಾಡ್ತಕ್ಕಂಥದ್ದು. ತನ್ಮೂಲಕ ಆಹಾರ ತಗೊಂಡ್ರೆ ಚೈತನ್ಯ ಬಂದ್ಬಿಡುತ್ತೆ. ಚೈತನ್ಯದಿಂದಾಗಿ ಎಲ್ಲ ಇಂದ್ರಿಯಗಳು ಪಟುತ್ವ ಬಂದ್ಬಿಡುತ್ತೆ. ಆ ಪಟುತ್ವದಿಂದಾಗಿ ಬೇಡದ್ದನ್ನು ಸ್ವೀಕರಿಸುತ್ತೆ. ಇದನ್ನು ಕಡಿವಾಣ ಹಾಕಬೇಕು ಅಂದರೆ ಬೇರನ್ನು ನಾವು ಸರಿ ಮಾಡ್ಕೋಬೇಕು.
ಈ ಕಾರಣ ಅದು ಬೇರೆ ಯಾವುದೋ ಆಹಾರ ಆಗಿದೆ. ನೋಡಿ, ನಾವು ಎಲ್ಲದಕ್ಕೆ ನೋಡಿ ಕೋಪ ಮಾಡ್ಕೊಳ್ತೀರಾ, ಆಹಾರ ಕಾರಣ ಆಗುತ್ತೆ. ನಿಮ್ಮ ಆರೋಗ್ಯ ಹಾಳಾಗ್ತಾ ಇದೆಯಾ, ಆಹಾರ ಕಾರಣ ಆಗುತ್ತೆ. ನಿಮ್ಮ ದೇಹ ಪುಷ್ಟವಾಗಿದೆಯಾ, ಆಹಾರ ಕಾರಣವಾಗುತ್ತೆ. ಎಲ್ಲದಕ್ಕೆ ಆಹಾರ ಮೂಲ. ಆಯುರ್ವೇದ ಶಾಸ್ತ್ರವು ಇದನ್ನೇ ಹೇಳುತ್ತೆ. ಪಾಕಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದನ್ನೇ ಆಯುರ್ವೇದದಲ್ಲಿ, ಆಯುರ್ವೇದ ಹೇಳ್ತಕ್ಕಂಥದ್ದೇ ಜ್ಯೋತಿಷ್ಯ ಹೇಳುತ್ತೆ. ಜ್ಯೋತಿಷ್ಯವೇ ಹೇಳಿದ್ದನ್ನು ನಮ್ಮ ವ್ರತಗಳಲ್ಲೂ ಅಳವಡಿಕೆಯಾಗಿರ್ತಕ್ಕಂಥದ್ದನ್ನೆಲ್ಲ ನೋಡ್ತೀವಿ. ಅಂತೂ ಮುಖ್ಯವಾಗಿ ಇದು ಮನೋನಿಗ್ರಹ, ಆಹಾರ ನಿಗ್ರಹ ಎರಡರ ಮೇಲೆ ನಿಂತಿದೆ. ಹೀಗಾಗಿ ಈ ಒಂದು ಏಕಾದಶಿಯನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ ಇವುಗಳಿಗೆ ಶುಚಿತ್ವವನ್ನು ತಂದುಕೊಂಡು, ಇವುಗಳ ಶುಚಿತ್ವ ಹೇಗೆ ಸಾಧ್ಯ ಆಗುತ್ತಪ್ಪ? ಶ್ರೀನಿವಾಸನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಸುಮ್ಮನೆ ಅಷ್ಟು ಸಾವಿರ ಕ್ಯೂ ಮಧ್ಯದಲ್ಲಿ ಅಷ್ಟು ಪರದಾಡಿ ಅಷ್ಟು ನಮ್ಮನ್ನು ಒಂದು ರೀತಿ ಹಿಂಸೆ ಒಳಪಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ಯಾಕಾಗಿ ಅಂತಂದರೆ ಆ ಭಗವಂತನ ದರ್ಶನಕ್ಕೆ ಅಂಥದ್ದು ಒಂದು ಬೇಕು, ತೀವ್ರತೆ. ಅದು ತಪಸ್ಸು, ಸಂಶಯ ಇಲ್ಲ. ಅದು ಒಂದು ಸಾಧನವಾದರೆ ಕೂತಲ್ಲಿ ಎಷ್ಟೋ ಜನಕ್ಕೆ ಆಗಲ್ವಲ್ಲ, ಅಂಥವ್ರಿಗೆ ಇವುಗಳ ಮೂಲಕ, ಇಂದ್ರಿಯಗಳ ಮೂಲಕ, ಒಂದೊಂದು ಇಂದ್ರಿಯ ಮೂಲಕವೂ ನಾವು ಭಗವಂತನ ನಾಮಸ್ಮರಣೆಯನ್ನು ಹೀರಿಕೊಳ್ತಕ್ಕಂಥದ್ದು. ನೀವು ಹೇಳ್ತಾ ಇದ್ದೀರಾ, ವಿಷ್ಣು ಸ್ಮರಣೆ ಮಾಡ್ತಾ ಇದ್ದೀರಾ, ವಿಷ್ಣು ನಾಮಾವಳಿ ಹೇಳ್ತಾ ಇದ್ದೀರಾ ಅನ್ನೋ ಮೂಲಕ ನಿಮ್ಮ ನಾಲಿಗೆ, ಬಾಯಿ, ಮುಖ ಇವುಗಳೆಲ್ಲ ಹೀರುತ್ತೆ, ವಿಷ್ಣುವಿನ ಅಂಶವನ್ನು ಹೀರಿಕೊಳ್ಳುತ್ತೆ. ಕಣ್ಣು ಭಗವಂತ ದರ್ಶನ ಮಾಡ್ತಾ ಇದೆ ಅಂದರೆ ಕಣ್ಣಿನ ಮೂಲಕ ಹೀರಿಕೊಳ್ಳುತ್ತೆ. ಭಗವಂತನ ಸ್ಮರಣೆ ಆ ಗೋವಿಂದ ಅಂತಕ್ಕಂಥ ಆ ಒಂದು ಪವಿತ್ರ ನಾಮವನ್ನು ಕೇಳ್ತಾ ಇದ್ದರೆ ಕಿವಿಗಳೆಲ್ಲ ಹೀರಿಕೊಳ್ಳುತ್ತೆ. ಗೋವಿಂದ ನಾಮಸ್ಮರಣೆಯಲ್ಲಿ ಹೀರಿ ಪವಿತ್ರವಾಗುತ್ತೆ ಕರ್ಣಗಳು. ನೀವು ಸ್ನಾನ ಮಾಡ್ತೀರಾ, ಸ್ನಾನದ ಮೂಲಕ ಬಾಹ್ಯ ದೇಹ ಶುಚಿಯಾಗುತ್ತೆ. ಮಡಿವಸ್ತ್ರವನ್ನು ಉಟ್ಕೊಳ್ತೀರಾ, ತನ್ನ ಮೂಲಕ ಶುಚಿತ್ವ ಬರುತ್ತದೆ. ಫಲಪುಷ್ಪಗಳನ್ನೆಲ್ಲ ತಗೊಳ್ತೀರಾ, ತನ್ನ ಮೂಲಕ ಅದು ಒಂದು ಗ್ರಹಣವೇ, ತನ್ನ ಮೂಲಕ ಅದು ಶುಚಿ. ಕೈಗಳು ಹೂಗಳನ್ನು ಹಿಡಿದು ಕೂಡಲೇ ಕರಗಳು ಅದು ಕರ್ಮೇಂದ್ರಿಯಗಳಲ್ಲಿ ಒಂದಲ್ವಾ, ಅವುಗಳು ಪವಿತ್ರವಾಗಿಬಿಡ್ತವೆ. ನಡೆದು ಹೋದರೆ ಕಾಲುಗಳು ಪವಿತ್ರವಾಗಿಬಿಡ್ತವೆ. ಹೀಗೆ ಸರ್ವೇಂದ್ರಿಯಗಳೂ ಕೂಡ ಭಗವಂತನ ನಾಮಸ್ಮರಣೆಯಿಂದ, ಭಗವಂತನ ದರ್ಶನದಿಂದ, ಶ್ರವಣ ಕೀರ್ತನಗಳಿಂದ, ಕಥಾಶ್ರವಣಗಳಿಂದ ಇವುಗಳನ್ನೆಲ್ಲ ಹೀರಿಕೊಂಡು ಒಂದು ಪವಿತ್ರವಾದ ಪಕ್ವವಾದ ಮನಸ್ಸು ರೂಪಿತವಾಗುತ್ತೆ. ಅದೇ 11ನೇ ಇಂದ್ರಿಯ. ಈ ರೀತಿಯಲ್ಲಿ ವಿಷ್ಣುವಿನ ಸನ್ನಿಧಾನದಲ್ಲಿ ಅಪ್ಪ ಇದು ನನ್ನ ಶರಣಾಗತಿ ಅಂತ ಹೇಳಿ ನಾವು ಅವನಿಗೆ ಶರಣಾಗತಕ್ಕಂಥದ್ದು. ನೋಡಿ, ತುಂಬ ಸರಳವಾಗಿದೆ ಇದು. ಇದಕ್ಕೆ ಏನೇನೋ ನೀವು ಇನ್ನೊಬ್ಬರ ಆಶ್ರಯ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಮತ್ತೊಬ್ಬರ ಇನ್ಫ್ಲುಯೆನ್ಸ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನೀವೇ ಸ್ವತಃ ಮಾಡಬಹುದು. ವಿಷ್ಣುವಿನ ಕೃಪೆಗಾಗಿ ಯಾರ ಇನ್ಫ್ಲುಯೆನ್ಸೂ ಬೇಡ. ಇಲ್ಲಿ ಯಾವುದೋ ಒಂದು ಕೆಲಸ ಸಾಧನೆ ಮಾಡಬೇಕು ಅಂತಂದರೆ 4-6 ಜನರ ಕೈಕಾಲು ಹಿಡಿಬೇಕಾಗುತ್ತೆ ಒಂದು ಕೆಲಸ ಮಾಡಬೇಕಾದ್ರೆ. ಆದರೆ ಭಗವಂತನ ದರ್ಶನಕ್ಕೆ, ಭಗವಂತನ ಅನುಗ್ರಹಕ್ಕೆ ಯಾರ ಇನ್ಫ್ಲುಯೆನ್ಸೂ ಬೇಕಾಗಿಲ್ಲ. ನಮ್ಮ ಮನಸ್ಸು ಅದು ಪಕ್ವಗೊಳ್ಳಬೇಕು. ಅದು ಪಕ್ವಗೊಂಡು ಸಿದ್ಧತೆ ಮಾಡಿಕೊಂಡು ಸಮೀಪಕ್ಕೆ ಹೋಗೋದು ಬೇಡ. ನೀವು ಪಕ್ವವಾಗಿದ್ದೀರ ಅಂತಂದರೆ ಆತನೇ ಬಂದು ನಿಮ್ಮನ್ನು ಸಲಹಿ ಬಿಡ್ತಾನೆ. ಎಷ್ಟು ಕಥೆಗಳನ್ನು ಕೇಳಿಲ್ಲ, ಸಾಕ್ಷಾತ್ ಭಗವಂತನೇ ಬಂದು ಕೈ ಹಿಡಿದು ಎತ್ತಿರ್ತಕ್ಕಂಥದ್ದು. ಆ ಗಜೇಂದ್ರ ಮೋಕ್ಷ ಕಥೆಯಲ್ಲಿ ಏನನ್ನು ಹೇಳುತ್ತೆ? ಇದನ್ನೇ ಹೇಳುತ್ತೆ. ಆ ಆನೆ ಎಲ್ಲ ನಾರದರು ಬಂದು ಹೇಳ್ತಾರೆ, ಅಪ್ಪ ಮೊಸಳೆ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತದು, ನೀನು ಕೈ ಬಿಟ್ಟು ಪ್ರಾರ್ಥನೆ ಮಾಡಬೇಕಂತಪ್ಪ, ಆಗ ಬರ್ತಾನೆ ಅಂತ. ಏನು ನಾರದೆ ಹೀಗೆ ಹೇಳ್ತಾ ಇದ್ದೀರಾ? ನಾನು ದಡದ ಮೇಲೆ ನಿಂತಿದ್ದೀನಿ, 2 ಕೈ ಬಿಟ್ಬಿಟ್ರೆ ಕಾಲು ಎಳೆದು ಬಿಡಲ್ವಾ ಮೊಸಳೆ ನನ್ನನ್ನು ಅಂತ ನಾರದರ ಬಳಿಗೆ ತನ್ನ ಪರಿಸ್ಥಿತಿಯನ್ನು ಹೇಳ್ಕೊಳ್ಳುತ್ತೆ. ನೀನು ಮಾಡಯ್ಯ, ವಿಷ್ಣು ಅಭಯ ಕೊಟ್ಟಿರ್ತಕ್ಕಂಥದ್ದು. ಆಗ ಗಜೇಂದ್ರ, ಆಗ ಆನೆಗೆ ಅರ್ಥ ಆಗುತ್ತೆ, ಆಯಿತು ಸರಿ ಅಂತ ಹೇಳಿ ಇನ್ನು ಅವನಿಗೆ ನಾನು ಹೋದೆ ಇದ್ದರೆ ಅವನ ಅನುಗ್ರಹ ಅಂತ ಹೇಳಿ ತನ್ನೆಲ್ಲ ಕೈ ಕರಗಳನ್ನೆಲ್ಲ ಕೃಷ್ಣ ಅಂತ ಕೂಗ್ಬಿಡ್ತು. ಈ ಕಥೆಯನ್ನು ನಮ್ಮ ಅಜ್ಜಿ ಚಿಕ್ಕ ಮಕ್ಕಳಿದ್ದಾಗ ಹೇಳ್ತಾ ಇದ್ದರು. ತಕ್ಷಣ ಆ ಕೃಷ್ಣನ ಚಕ್ರ ಬಂದು ಮೊಸಳೆಯ ಬಾಯನ್ನು ಕತ್ತರಿಸಿ ಹಾಕ್ತು ಅಂತ. ಆ ರೀತಿಯಲ್ಲಿ ನಾವು ಎಲ್ಲವನ್ನ ಸಮರ್ಪಣೆ ಅಂದರೆ ಹಾಗೆ. ನಮಗೆ ಆಯ್ತಪ್ಪ, ನನ್ನ ಕಷ್ಟದಲ್ಲಿದ್ದೀನೋ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಆದರೆ ನಿನ್ನ ಸ್ಮರಣೆ ಮಾತ್ರ ನಾನು ಬಿಡೋದಿಲ್ಲ. ಆ ರೀತಿಯಲ್ಲಿ ನೀವು ವಿಷ್ಣು ಸನ್ನಿಧಾನದಲ್ಲಿ ಈ ದಿವಸ ವಿಶೇಷ ಭಕ್ತಿ ಸಮರ್ಪಣೆಯನ್ನು ಮಾಡಿದ್ರೆ, ಅಥವಾ ನಿಮ್ಮ ಕುಳಿತಲ್ಲೇ ಎಷ್ಟೋ ಜನ ಪಾಪ ಹಾಸ್ಪಿಟ್ಲಲ್ಲಿದ್ದೀರಾ, ಎಷ್ಟೋ ಜನ ಪ್ರಯಾಣದಲ್ಲಿರ್ತೀರಾ, ಎಷ್ಟೋ ಜನಕ್ಕೆ ಸಾಧ್ಯತೆ ಇರಲ್ಲ. ಈ ದಿವಸ ನಾನು ವಿಷ್ಣುವಿನ ದರ್ಶನ ಮಾಡಲಿಲ್ವಲ್ಲಪ್ಪ,
ನನಗೇನು ಹಾಗಿದ್ರೆ ಅಂತಂದರೆ ಹೆದರ್ಕೋಬೇಕಾಗಿಲ್ಲ, ನಾವು ಆತಂಕವೂ ಪಡಬೇಕಾದ್ದಿಲ್ಲ. ನಾವು ಕುಳಿತಲ್ಲೇ ವೈಕುಂಠವನ್ನು ನಿರ್ಮಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದು ಮನಸ್ಸು, ಅದೇ ಈ ಇಂದ್ರಿಯಗಳ ಸೆಳವನ್ನು ಅಥವಾ ಆಕರ್ಷಣೆ, ಹೊರಗಿನ ಆಕರ್ಷಣೆಯನ್ನು ಕತ್ತರಿಸಿಕೊಳ್ಳುವ ಮೂಲಕ. ನೀವೇ ನಿಮ್ಮ ದೇಹವೇ ದೇಹೋ ದೇವಾಲಯ ಪ್ರೋಕ್ತೋ ಅಂತ ಹೇಳಲ್ವಾ? ದೇಹವೇ ದೇವಾಲಯವಾಗಿಬಿಡುತ್ತೆ, ದೇಹವೇ ವೈಕುಂಠವೂ ಆಗುತ್ತೆ, ಕೈಲಾಸ ಏನೂ ಆಗುತ್ತೆ. ಮನಸ್ಸು ಮಾಡಬೇಕಷ್ಟೆ ನಾವು. ಈ ದಿವಸ ಪವಿತ್ರವಾದ ದಿವಸ. ನೀವು ಬೇರೆ ಚಟುವಟಿಕೆಗಳಿಗೆ ಹೆಚ್ಚು ತೊಡಗದೆ, ನಿಮ್ಮನ್ನು ನೀವು ಅಶುಚಿ ಮಾಡಿಕೊಳ್ಳದೆ, ವಿಷ್ಣು ಸ್ಮರಣೆಯಿಂದ, ವಿಷ್ಣು ಸಂಕೀರ್ತನೆಗಳಿಂದ ನಿಮ್ಮನ್ನು ನೀವು ಪವಿತ್ರಗೊಳಿಸಲಿಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ದಾಸರ ಪದ ಹೇಳ್ತೀರಾ, ಅಥವಾ ಇನ್ಯಾವುದೋ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀರಾ, ಏನಾದರೂ ಮಾಡಿ, ಅಂತ ವಿಷ್ಣು ಸ್ಮರಣೆಯಿಂದ ವಿಪದ್ ವಿಸ್ಮರಣಂ ವಿಷ್ಣು ಅಂತ ಹೇಳುತ್ತೆ. ವಿಪತ್ತೆಲ್ಲ ಹೊರಟೋಗ್ಬಿಡುತ್ತಂತೆ. ಸಂಪದೋ ನೈವ ಸಂಪದಃ ವಿಪದೋ ನೈವ ವಿಪದಃ. ಏನು ಸಂಪತ್ತಲ್ಲ, ವಿಪತ್ತು ವಿಪತ್ತಲ್ಲ. ಮತ್ತು ಯಾವುದು ಸಂಪತ್ತು? ವಿಷ್ಣುವಿನ ಸ್ಮರಣೆಯೇ ಸಂಪತ್ತು. ವಿಷ್ಣುವಿನ ಸ್ಮರಣೆ ಇಲ್ಲದಿರಬೇಕೆಯೇ ಅದು ವಿಪತ್ತು ಅಂತ ಹೇಳುತ್ತೆ. ಒಂದು ತುಂಬ ತುಂಬ ಒಳ್ಳೆಯ ಮಾತದು. ಹೀಗಾಗಿ ಈ ದಿವಸ ವಿಷ್ಣು ಸ್ಮರಣೆ, ಅದು ಅದರಂತಹ ಸಂಪತ್ತು ಮತ್ತೊಂದಿಲ್ಲ. ವೈಕುಂಠ ಏಕಾದಶಿಯಲ್ಲಿ ಯಾವುದು ಸಂಪತ್ತು? ವಿಷ್ಣು ದರ್ಶನ, ವಿಷ್ಣು ಸ್ಮರಣ, ವಿಷ್ಣು ಸಂಕೀರ್ತನ, ಅರ್ಚನಾ, ವಂದನ, ಧ್ಯಾನ, ಈ ಸಾಕಷ್ಟಿದಾವಲ್ಲ, ನವವಿಧ ಭಕುತಿ ಅಂತ ಕರಿತೀವಲ್ಲ, ಯಾವುದು ಆಗಲ್ಲ ನಿಮಗೆ. ಒಂದು ಮಾರ್ಗವನ್ನಾದರೂ ಅನುಸರಿಸಿ. ಪಾದಸೇವನ. ಮತ್ತೊಂದು ಯಾರೋ ನಾನು ಬಲಿಚಕ್ರವರ್ತಿಯ ಹಾಗೆ ಪ್ರಾರ್ಥಿಸಲಾರೆ, ಕೃಷ್ಣನಂತೆ ಸಖನಾಗಿರಲಾರದೆ, ದ್ರೌಪದಿಯಂತೆ ನಾನು ಭಕ್ತಳಾಗಲಾರೆ, ಪ್ರಹ್ಲಾದನಂತಿರಲಾರೆ, ಯಾವುದು ಒಪ್ಕೊಳ್ತೀನಿ. ಅವರೆಲ್ಲ ಮಹನೀಯರು. ಅವ್ರ ಹಾಗೆ ಇರಲಿಕ್ಕಾಗುತ್ತಾ ನಮಗೆ? ಖಂಡಿತ ಅವರ ಭಕ್ತಿ ಕಿಂಚಿತ್ತು, ರವೆಯಷ್ಟು ಅಂತೀವಲ್ಲ, ಅಷ್ಟು ನಾವು ಕೊಡಲಿಕ್ಕೆ ಆಗಲ್ಲ. ಯಾಕೆಂದರೆ ನಾವು ಕಷ್ಟ. ಆದರೆ ಸಾಧ್ಯವಿಲ್ವಾ? ಖಂಡಿತ ಸಾಧ್ಯವಿದೆ. ಅವರು ಮನುಷ್ಯರೇ, ಅವರು ಮಾಡಿದಂದರೆ ನನಗೆ ಯಾಕೆ ಮಾಡಲಿಕ್ಕಾಗಲ್ಲ? ಖಂಡಿತ ಸಾಧ್ಯತೆ ಇದೆ. ಅದಕ್ಕೆ ತೀವ್ರತೆ ಬೇಕು. ನೀವು ಹೇಗೆ ಒಂದು ಮಗು, ಪುಟ್ಟ ಮಗು, ಅದು ಊಟ ಮಾಡಿಲ್ಲ ಅಂತ ತಾಯಿ ಎಷ್ಟು ಗಲಿಬಿಲಿಯಾಗಿಬಿಡ್ತಾಳೆ. ಹಸ್ಕೊಂಡು ಏನಾದರೂ ಹತ್ತು ಬಿಟ್ಟರೆ ಮಗು ಯಾವ ರೀತಿಯ ಸಂಕಟ, ಹೊಟ್ಟೆಲೆಲ್ಲ ಕಿವುಚಿಬಿಡುತ್ತೆ ಆ ತಾಯಿಗೆ. ಆ ರೀತಿಯಲ್ಲಿ ಪ್ರೀತಿ ಇರಬೇಕು. ವಿಷ್ಣುವಿನ ಸ್ಮರಣೆ, ದರ್ಶನ ಅಂತಕ್ಕಂಥದ್ದು ಹಾಗೆ ಹೊಟ್ಟೆ ಕಿವುಚಬೇಕು. ಅದು ಕೆಟ್ಟ ರೀತಿಯಲ್ಲ, ಆ ಪ್ರೀತಿಯ ರೀತಿಯಲ್ಲಿ. ನೀವು ಯಾವುದೇ ಸೇವೆ ಮಾಡಿ, ಒಂದು ಹೂವಿನ, ಆತನೇ ಹೇಳಿದಾನಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಹೀಗಾಗಿ ಏನೂ ಅಪೇಕ್ಷೆ ಅವನಿಗೆ ಯಾವುದೂ ಇಲ್ಲ. ಕೇವಲ ನಿಮ್ಮ ಶ್ರದ್ಧೆ, ಭಕ್ತಿಯಿಂದ ಸಮರ್ಪಣೆ ಮಾಡಿದ ಒಂದು ನಾಮಾವಳಿ. ನನಗೇನಪ್ಪ ಗೊತ್ತು? ಓಂ ನಮೋ ಭಗವತೆ ವಾಸುದೇವಾಯ. ಇಷ್ಟೇ ನನ್ನ ಕೈಲಿ ಆಗೋದು. ನಿಮಗೆ ಸಾಮರ್ಥ್ಯ ಅಷ್ಟೇ ಇದ್ದರೆ ನಿಜವಾಗಲೂ ಖಂಡಿತ ಆ 1,000 ನಾಮವನ್ನು ಅಳಿಸದೆ, 1,000 ಪಾತಕಗಳನ್ನು ಅಳಿಸದೆ ಒಂದು ಶಿವನಾಮ ಅನ್ನೋ ಹಾಗೆ ನಿಮ್ಮ ಒಂದು ನಾಮಾವಳಿ ಎಲ್ಲ ಪಾತಕಗಳನ್ನು ಅಳಿಸುತ್ತೆ. ಖಂಡಿತ ಅವನ ಕೃಪೆಯಾಗುತ್ತೆ. ತೀವ್ರತೆ ಇರಲಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.